ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ UPSC ಪ್ರಿಪ್ರೇಷನಲ್ಲಿ 4 ಮಿಸ್ಟೇಕ್ಸನ್ನು ಏನು ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಫ್ಯೂ ಟಿಪ್ಸ್, ಬಿಕಾಸ್ ನಾನು 4 ಇಯರ್ಸ್ ಪ್ರಿಪ್ರೇಷನಲ್ಲಿ ಕೊಟ್ಟಿದ್ದೆ. ಸೊ ಐ ಜಸ್ಟ್ ವಾಂಟ್ ಟು ಟೆಲ್ ಯು ದ್ಯಾಟ್ ನೀವು ಈ ಮಿಸ್ಟೇಕ್ಸನ್ನು ಮಾಡದೇ ಇರಲಿ ಅಂತ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಒನ್ ಈಸ್ ಮಲ್ಟಿಪಲ್ ರಿಸೋರ್ಸಸ್. ಅಂದರೆ ಮಲ್ಟಿಪಲ್ ರಿಸೋರ್ಸಸ್, ಜಾಸ್ತಿ ರಿಸೋರ್ಸಸನ್ನು ನೀವು ರೆಫರ್ ಮಾಡಬೇಡಿ. ಒಂದು ಸಬ್ಜೆಕ್ಟ್ಗೆ ಒಂದು ಬುಕ್, ಲೈಕ್ ಲೆಟ್ಸ್ ಸೇ ಪಾಲಿಟಿಗೆ ನಾವು ಲಕ್ಷ್ಮೀಕಾಂತ್ ಅನ್ನೋ ಒನ್ ಬುಕ್ ಆ್ಯಂಡ್ ರೀಡ್ ಇಟ್ ಮಲ್ಟಿಪಲ್ ಟೈಮ್ಸ್. ಸೊ ಮಲ್ಟಿಪಲ್ ಟೈಮ್ಸ್ ನೀವು ಬುಕ್ಸನ್ನು ಓದಿದ್ರೆ, ಸೇಮ್ ಬುಕ್ಕನ್ನು ಓದಿದ್ರೆ ಇಟ್ ವಿಲ್ ಬಿ ಇನ್ ಯೋರ್ ಮೈಂಡ್. ಸೊ ಅದನ್ನು ನೀವು ಚೆನ್ನಾಗಿ ಆನ್ಸರ್ ಮಾಡ್ಬೋದು ಆ್ಯಂಡ್ ಅದ್ರ ಬಗ್ಗೆ ಡೀಪಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ದಿಸ್ ಇಸ್ ಒನ್ ಟಿಪ್ ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಿಪ್. ಅರ್ಲಿ ಡೇಸಲ್ಲಿ ಪ್ರಿಪ್ರೇಷನ್ ಟೈಮಲ್ಲಿ ನಾವು ಈ ಮಿಸ್ಟೇಕನ್ನು ಮಾಡೋ ಸಾಧ್ಯತೆ ತುಂಬ ಇರುತ್ತೆ. ಪ್ಲೀಸ್ ಡು ನಾಟ್ ಮೇಕ್ ದಿಸ್ ಮಿಸ್ಟೇಕ್, ಓಕೆ? ಸೊ ನಿಮಗೆ ಸ್ಟಾರ್ಟ್ ಮಾಡಲಿಕ್ಕೆ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಬಟ್ ಟೇಕ್ ಯೋರ್ ಟೈಮ್, ಡಿಸೈಡ್ ಯೋರ್ ಬುಕ್ಸ್. ಯಾವ ಬುಕ್ಸನ್ನು ನೀವು ಓದಬೇಕು ಅನ್ನೋದನ್ನು ನೀವು ಮುಂಚೆ ಡಿಸೈಡ್ ಮಾಡಿ ಆ್ಯಂಡ್ ದೆನ್ ಸ್ಟಿಕ್ ಟು ದ್ಯಾಟ್. ಯಾರು ಎಷ್ಟೇ ಒಂದು ಒಳ್ಳೆ ಬುಕ್ಕನ್ನು ತಂದುಕೊಟ್ರು ಡೋಂಟ್ ರೆಫರ್ ಟು ದ್ಯಾಟ್. ಸ್ಟಿಕ್ ಟು ಬೇಸಿಕ್ ಬುಕ್ಸ್, ಓಕೆ? ಸೊ ಬೇಸಿಕ್ ಬುಕ್ಕನ್ನು ಓದಿ ಆ್ಯಂಡ್ ರೀಡ್ ಇಟ್ ಮಲ್ಟಿಪಲ್ ಟೈಮ್ಸ್. ಐ ವುಡ್ ಸೇ ಲೈಕ್ 1.5 year to 2 years ನಾರ್ಮಲ್ ನಮಗೆ UPSC ಪ್ರಿಪ್ರೇಷನ್ ತೊಗೊಳುತ್ತೆ, ರೈಟ್? ಒನ್ ಟೈಮ್ ಪ್ರಿಪೇರ್ ಆಗಲಿಕ್ಕೆ. ಆ್ಯಂಡ್ ದ್ಯಾಟ್ ಟೈಮ್ ಇಫ್ ಯು ಸ್ಟಿಕ್ ಟು ಒನ್ ರಿಸೋರ್ಸ್ ಆ್ಯಂಡ್ ರೀಡ್ ಇಟ್ ಅಟ್ಲೀಸ್ಟ್ 50-60 times, ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್. ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ, ರೀಡ್ ಇಟ್. ಲೈಕ್ ಯೋರ್ ಸ್ಟಡಿ ಟೈಮ್ ಈಸ್ ಸಮ್ 6 hours. ಸೊ 6 hoursಲ್ಲಿ ನಿಮ್ಗೆ ಎಷ್ಟಾಗುತ್ತೆ? ಡಿಸೈಡ್ 2 subjects ಇನ್ ಅ ಡೇ. ಮಾರ್ನಿಂಗ್ 1 subject, ಈವ್ನಿಂಗ್ 1 subject. 2 subjects and multiple times revision and evening alli solving the questions. So this is it. Second thing is not going through previous year question papers. Andre previous year question papers ಅನ್ನು ನಾವು ಕಂಪ್ಲೀಟ್ಲಿ ಇಗ್ನೋರ್ ಮಾಡಲೇಬಾರ್ದು, ಬಿಕಾಸ್ ದ್ಯಾಟ್ ಈಸ್ ದ ಬ್ಲೂ ಪ್ರಿಂಟ್. ಅದನ್ನೇ ನಿಮಗೆ ಒಂದು ದಾರಿಯನ್ನು ತೋರಿಸುತ್ತೆ. ದ್ಯಾಟ್ ಶೋಸ್ ಯು ವೇ. ಅಂದರೆ ಹೇಗೆ ಹೋಗಬೇಕು, ಯಾವ ಥರ ನೀವು ಓದಬೇಕು, ಯಾವ ಲೆವೆಲಲ್ಲಿ ನಿಮ್ಮ ಪ್ರಿಪ್ರೇಷನ್ ಇರಬೇಕು. All these things will be given by your UPSC previous year question papers. So previous year question paper ಇಂದ ನಿಮ್ಗೆ ಏನು ಸಿಗುತ್ತೆ? ಲೆಟ್ಸ್ ಸೇ ಒಂದು ಕ್ವೆಶನ್ ಲಾಸ್ಟ್ ಇಯರಲ್ಲಿ ಏನೋ ಒಂದು ಕ್ವೆಶನ್ ಇತ್ತು, ಇಟ್ ವಾಸ್ ಅಬೌಟ್ 1858 ರಿವೋಲ್ಟ್ ಅಂತ ಇತ್ತು ಅಂದ್ಕೊಳ್ಳಿ. ಸೊ ಅದ್ರ ಬಗ್ಗೆ ಕ್ವೆಶನ್ ಬಂದಿದೆ ಅಂತ ಅಂದರೆ ದೆರ್ ಈಸ್ ಅ ಹೈ ಚಾನ್ಸ್ ದಟ್ ಅದೇ ಟಾಪಿಕಿಂದ ಒಂದು ಕ್ವೆಶನ್ ಬರುತ್ತೆ ಅಂತ. ಸೊ ಇಟ್ ವುಡ್ ಬಿ ದಟ್ ಯಾವ ಲೀಡರ್ಸ್ ಎಲ್ಲ ಅದರಲ್ಲಿ, ಹೂ ಆಲ್ ವರ್ ದ ಮೇನ್ ಲೀಡರ್ಸ್. ಸೊ ಅದ್ರ ಬಗ್ಗೆ ಎಲ್ಲ ನಿಮಗೆ ಕ್ವೆಶನ್ಸ್ ಕೇಳ್ಬೋದು. ಸೊ ರೀಡ್ ಇಟ್ ಇನ್ ಅ ವೆರಿ ಡೀಪ್ ವೇ. ಸೊ ಯಾವುದೇ ಒಂದು ಟಾಪಿಕ್ ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿ ಸಿಕ್ಕಿದರೆ ಅದನ್ನು ನೀವು ತುಂಬ ಡೀಪಾಗಿ ಓದಬೇಕು. ಆ್ಯಂಡ್ ಆಲ್ಸೋ ಯಾವಾಗೂ ಒಂದು ಕ್ವೆಶನನ್ನು ಅಥವಾ ಒಂದು ಸಬ್ಜೆಕ್ಟ್ಸನ್ನು, ಒಂದು ಟಾಪಿಕನ್ನು ಓದ್ತಾ ಇದ್ದರೆ ರೀಡ್ ಇಟ್ ಇನ್ ಸಚ್ ಅ ವೇ ದ್ಯಾಟ್ ಯು ಆರ್ ಪ್ರಿಪೇರಿಂಗ್ ಫಾರ್ ಮೇನ್ಸ್ ಆಲ್ಸೋ. ಸೊ ದಿಸ್ ಈಸ್ ಒನ್ ಥಿಂಗ್. ಸೊ ವಾಟ್ ಐ ಯೂಸ್ ಟು ಡೂ ಈಸ್, ನೀವು ಎಲ್ಲ ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರನ್ನು ತೊಗೊಂಡು ಅದರಲ್ಲಿ ಲಾಸ್ಟ್ ಇಯರಲ್ಲಿ ನೀವು ತೊಗೊಂಡಿದ್ರೆ, ಸೊ ರೈಟ್ ಡೌನ್ ಆಲ್ ದ ಟಾಪಿಕ್ಸ್, ಯಾವ್ಯಾವ ಟಾಪಿಕ್ ಒಂದೊಂದು ಕ್ವೆಶನಲ್ಲಿ ಕೇಳಿದ್ದಾರೆ. ಸೊ ಲೆಟ್ಸ್ ಸೇ ಮಾಡರ್ನ್ ಹಿಸ್ಟ್ರಿಯಿಂದ ನೀವು ಒಂದು ಮಾಡರ್ನ್ ಹಿಸ್ಟ್ರಿ ಅಂತ ಸಬ್ಜೆಕ್ಟ್ ಮಾಡಿ. ಆ್ಯಂಡ್ ದೆನ್ ಇನ್ ದ್ಯಾಟ್ ರೈಟ್ ಡೌನ್ ಆಲ್ ದ ಟಾಪಿಕ್ಸ್. ಜಸ್ಟ್ A4 ಶೀಟ್ ಈಸ್ ಇನಫ್. ಅದರಲ್ಲಿ ಎಲ್ಲ ಟಾಪಿಕ್ಸನ್ನು ರೈಟ್ ಡೌನ್ ಮಾಡಿ. ಡೀಪಾಗಿ ಬೇಡ, ಜಸ್ಟ್ ಕ್ವೆಶನ್, ಓಕೆ ಇಟ್ ವಾಸ್ ಅಬೌಟ್ 1858 ರಿವೋಲ್ಟ್. ಸೊ ಅದ್ರ ಬಗ್ಗೆ ನೀವು ನೋಟ್ ಡೌನ್ ಮಾಡ್ತಾ ಹೋಗಿ. ಇಫ್ ಇಟ್ ಈಸ್ ಅಬೌಟ್ ಪಾಲಿಟಿಯಲ್ಲಿ ನೀವೇನಾದರೂ ಓದ್ತಾ ಇದ್ದರೆ, ಲೆಟ್ಸ್ ಸೇ ಒನ್ ಕ್ವೆಶನ್ ಹ್ಯಾಸ್ ಕಮ್ ಫ್ರಮ್ ಲೋಕಸಭಾ ಆರ್ ರಾಜ್ಯಸಭಾ. ಸೊ ಪಾರ್ಲಿಮೆಂಟ್ ಬಗ್ಗೆ ಒಂದು ಟಾಪಿಕ್ ಬಂದಿದೆ. ಸೊ ದರ್ ಈಸ್ ಅ ಹೈ ಚಾನ್ಸ್ ದಟ್ ಪಾರ್ಲಿಮೆಂಟ್ ಬಗ್ಗೆ ಒಂದು ಕ್ವೆಶನ್ ನಿಮಗೆ ಬಂದೇ ಬರುತ್ತೆ ಇನ್ ದ ನೆಕ್ಸ್ಟ್ ಇಯರ್. ಸೊ ಮೇಕ್ ಇನ್ ದ್ಯಾಟ್ ವೇ, ಓಕೆ? ಆ್ಯಂಡ್ ದಿಸ್ ಏನು ನೀವು ಇಫ್ ಯು ಪ್ರಿಪೇರ್ ಯೋರ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸಿಂದ ನೀವು ಈ ಥರ ಡೇಟಾನ ಫೆಚ್ ಮಾಡಿ ಬರ್ಕೊಂಡ್ರೆ ದ್ಯಾಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯು. ಆ್ಯಂಡ್ ದ ಥರ್ಡ್ ಥಿಂಗ್ ಈಸ್, or third mistake is not giving the mock test. So my biggest mistake was mock test ಅನ್ನು ನಾನು ಕೊಡ್ತಾನೆ ಇರಲಿಲ್ಲ. I always used to think that I am not yet prepared. ನಂಗೆ ಅನಿಸ್ತಾ ಇತ್ತು ನಾನು ಇನ್ನೂ ಪ್ರಿಪೇರ್ ಆಗಿಲ್ಲ. ನಾಟ್ ಗಿವಿಂಗ್ ಮಾಕ್ ಟೆಸ್ಟ್ ಇನ್ ಫಿಯರ್ ಆಫ್ ಫೇಲಿಂಗ್ ಆ್ಯಂಡ್ ಥಿಂಕಿಂಗ್ ಐ ಆಮ್ ನಾಟ್ ಪ್ರಿಪೇರ್ಡ್ ಎಟ್, ದಟ್ಸ್ ವಾಟ್. ಸೊ ಯಾವಾಗಲೂ ನಾನು ಪ್ರಿಪೇರ್ ಆಗಿಲ್ಲ, ಬಿಕಾಸ್ ಐ ಯೂಸ್ ಟು ಥಿಂಕ್ ದಟ್ ಓಕೆ ಈ ಟಾಪಿಕ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಫಸ್ಟ್ ಐ ವಿಲ್ ಕಂಪ್ಲೀಟ್ ದಿಸ್ ಎಂಟೈರ್ ಬುಕ್ ಓನ್ಲಿ. ಫಸ್ಟ್ ಐ ವಿಲ್ ಕಂಪ್ಲೀಟ್ ದಿಸ್ ಪಾಲಿಟಿ ಎಂಟೈರ್ ಬುಕ್. ಸೊ ಎಂಟೈರ್ ಬುಕ್, ಇಟ್ಸ್ ನಾಟ್ ಈಸಿ ಟು ಕಂಪ್ಲೀಟ್ ಇನ್ ಅ ಸಿಂಗಲ್ ಡೇ ಆರ್ ಅ 2, ರೈಟ್? ಸೊ ಟೈಮ್ ತೊಗೊಳುತ್ತೆ. ಸೊ ಯು ಶುಡ್ ನಾಟ್ ಬಿ ಲೈಕ್ ಟಾಪಿಕ್ ಕಂಪ್ಲೀಟ್ ಆದಮೇಲೆ ನಾನು
ಟೆಸ್ಟ್ ಕೊಡ್ತೀನಿ ಅಂತ ಮಾಡಬಾರ್ದು. ಸೊ ಬ್ಯಾಕ್ ದೆನ್ ಇನ್ಸೈಟ್ IAS ಅಲ್ಲಿ ನಮಗೆ ಒಂದು 5 ಕ್ವೆಶನ್ಸ್ ಬರ್ತಾ ಇತ್ತು. ಬಟ್ ದಟ್ ಈಸ್ ಸಮಥಿಂಗ್ ಲೈಕ್ ಇವಾಗ ಟಾಪಿಕ್ ವೈಸ್ ಕೂಡ ದೆರ್ ಆರ್ ಲಾಟ್ ಆಫ್ ವೆಬ್ಸೈಟ್ಸ್. ಮುಂಚೆ ನಮಗೆ ಗೊತ್ತಿರೋ ಪ್ರಕಾರ ಇನ್ಸೈಟ್ IAS ವಾಸ್ ಸಮಥಿಂಗ್ ದಟ್ ವಿ ಯೂಸ್ ಟು ರೆಫರ್. ಸೊ ಇವಾಗ ದೆರ್ ಆರ್ ಲಾಟ್ ಆಫ್ ವೆಬ್ಸೈಟ್ಸ್, ನೀವು ವೆಬ್ಸೈಟ್ಸನ್ನು ರೆಫರ್ ಮಾಡಿ. ಸೊ ಆ್ಯಂಡ್ ಅಕಾರ್ಡಿಂಗ್ ಟು ದ್ಯಾಟ್ ಎವ್ರಿ ಡೇ ನೀವು ಟಾಪಿಕ್ ಓದದೇ ಇರಿ, ಪರವಾಗಿಲ್ಲ, ಜಸ್ಟ್ ರೀಡ್ ದ್ಯಾಟ್. ಆ ಕ್ವೆಶನ್ಸನ್ನು ಅಟೆಂಪ್ಟ್ ಮಾಡಿ. ಲೈಕ್ ಲೆಟ್ಸ್ ಸೇ ನೀವೆಲ್ಲ ಓದಾದಮೇಲೆ ಫಾರ್ ಈವ್ನಿಂಗ್ ವಾಕ್ ಯು ಆರ್ ಗೋಯಿಂಗ್ ಸಮ್ವೇರ್, ಜಸ್ಟ್ ಈವ್ನಿಂಗ್ ವಾಕ್ ಮಾಡ್ತಾ ಇದ್ದೀರಾ, ಜಸ್ಟ್ ಓಪನ್ ಯುವರ್ ಮೊಬೈಲ್, ಅದರಲ್ಲೇ ಒಂದು 5 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸನ್ನು ತೊಗೊಳ್ಳಿ. ಸೊ ದೆನ್ ಟಿಕ್ ದ್ಯಾಟ್ ಔಟ್, ಐ ಮೀನ್ ಮಾರ್ಕ್ ಮಾಡಿ, ನೀವು ಟೆಸ್ಟ್ ಹೇಗೆ ತೊಗೊಳ್ತೀರಾ ಹಾಗೆ ತೊಗೊಳ್ಳಿ. ಆ್ಯಂಡ್ ದೆನ್ ರೀಡ್ ದಟ್ ಆನ್ಸರ್ಸ್ ಏನಿದೆಲ್ಲ ಅದನ್ನು ಓದಿ, ಅದರಲ್ಲಿ ಕೊಟ್ಟಿರ್ತಾರೆ ರೈಟ್. ಸೊ ಸರಿಯಾಗಲಿ ತಪ್ಪಾಗಲಿ ದ್ಯಾಟ್ ಡಸಂಟ್ ಮ್ಯಾಟರ್, ಬಟ್ ಆನ್ಸರ್ಸನ್ನು ಕರೆಕ್ಟಾಗಿ ಓದಿ. ಆ್ಯಂಡ್ ಆಫ್ಟರ್ ದಟ್ ಅದರಲ್ಲೇ ನೀವು ವಾಕ್ ಮಾಡ್ತಿರುವಾಗಲೇ ಅದನ್ನು ರಿವೈಸ್ ಮಾಡ್ಕೊಳ್ಳಿ ಇನ್ನೊಂದು ಸರಿ. ಸೊ ದ್ಯಾಟ್ಸ್ ಹೌ, ಆ ಥರ ನಾವು ಏನು ಓದಿರ್ತೀವಲ್ಲ ಅದು ತುಂಬ ಚೆನ್ನಾಗಿ ನೆನಪಿರುತ್ತೆ ನಮಗೆ. ಸೊ ದ್ಯಾಟ್ ಈಸ್ ಸಮಥಿಂಗ್ ಯು ಕ್ಯಾನ್ ಡೂ. ಆ್ಯಂಡ್ ಆಲ್ಸೋ ನೆವರ್ ಸ್ಕಿಪ್ ಮಾಕ್ ಟೆಸ್ಟ್. ಯಾವಾಗಲೂ ಮಾಕ್ ಟೆಸ್ಟ್ಗೆ ವೇಟ್ ಮಾಡ್ಲಿಕ್ಕೆ ಹೋಗಬೇಡಿ. ನಾನು ಸಬ್ಜೆಕ್ಟ್ಸನ್ನು ಕಂಪ್ಲೀಟ್ ಮಾಡಾದ್ಮೇಲೆ ಮಾಕ್ ಟೆಸ್ಟ್ ಕೊಡ್ತೀನಿ. Last one is not ready for mains. Okay, so this one mistake all of the UPSC aspirants we do it, because ಏನು ಮಾಡ್ತೀವಿ ಅಂದರೆ ಪ್ರಿಲಿಮ್ಸ್ ಫಸ್ಟ್ ನಾನು ಕ್ಲಿಯರ್ ಮಾಡ್ತೀನಿ ಆ್ಯಂಡ್ ದೆನ್ ಐ ಪ್ರಿಪೇರ್ ಫಾರ್ ಮೇನ್ಸ್. ಯಾಕಂದರೆ 3 months 4 months ಟೈಮ್ ಸಿಗುತ್ತೆ. ಐ ಪ್ರಿಪೇರ್ ಫಾರ್ ಮೇನ್ಸ್ ಆ್ಯಂಡ್ ದೆನ್ ಐ ಪ್ರಿಪೇರ್ ಫಾರ್ ಇಂಟರ್ವ್ಯೂ ಆ್ಯಂಡ್ ದೆನ್ ದಟ್ಸ್ ಹೌ ಮೈ process goes. This was our mindset. So usually 90% of the ಸ್ಟೂಡೆಂಟ್ಸ್ಗೆ ಅಥವಾ ಆಸ್ಪಿರೆಂಟ್ಸ್ಗೆ ಇದೇ ಒಂದಿರುತ್ತೆ, ದಟ್ ವಿ ವಿಲ್ ಪ್ರಿಪೇರ್ ಫಾರ್ ಮೇನ್ಸ್ ಒನ್ಸ್ ವಿ ಕ್ಲಿಯರ್ ದ ಪ್ರಿಲಿಮ್ಸ್ ಕ್ಲಿಯರ್ ಆದಮೇಲೆ ನಾವು ಮೇನ್ಸ್ಗೆ ಪ್ರಿಪೇರ್ ಆಗ್ತೀವಂತ ಎಲ್ಲರೂ ಮೈಂಡ್ಸೆಟ್ ಇರುತ್ತೆ. ಬಟ್ ಇಟ್ ಈಸ್ ನಾಟ್ ದ್ಯಾಟ್ ವೇ. ಯು ಶುಡ್ ಪ್ರಿಪೇರ್ ಫ್ರಮ್ ದ ಡೇ ಒನ್. ನೀವಿವಾಗ ಹಿಸ್ಟ್ರಿ ಬುಕ್ ಆಗಲಿ, ಪಾಲಿಟಿ ಬುಕ್ ಆಗಲಿ, ನೀವು ಏನೇ ಒಂದು ಬುಕ್ ಆಗಲಿ ರೆಫರ್ ಮಾಡ್ತಾ ಇದ್ದೀರಾ ಅಥವಾ ಸ್ಟಡಿ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಆ ಟಾಪಿಕ್ ಓದಾದ್ಮೇಲೆ ಯು ಶುಡ್ ಬಿ ಏಬಲ್ ಟು ಆನ್ಸರ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ and also the mains question, which should at least 150 to 200 words. At least 150 to 200 words ನೀವು ಬರೆಯೋಷ್ಟು ಕೆಪಾಸಿಟಿ ಇರಬೇಕು ನಿಮಗೆ. I mean you should read in that way. Okay, and you should also be able to answer in such a way if it is asked in interview. ಇಂಟರ್ವ್ಯೂವಲ್ಲೂ ಏನಾದರೂ ಆ ಥರ ಕ್ವೆಶನ್ಸ್ ಕೇಳಿದ್ರೆ, ಲೈಕ್ ಲೆಟ್ಸ್ ಸೇ ಸಮ್ ಕರೆಂಟ್ ಸಿಚುವೇಶನ್ ಬಗ್ಗೆ ಏನಾದರೂ ಕೇಳಿದ್ರೆ ಯು ಶುಡ್ ಬಿ ಏಬಲ್ ಟು ಆನ್ಸರ್ ದ್ಯಾಟ್. ಸೊ ಏನೇ ಟಾಪಿಕನ್ನು ನೀವು ಅರ್ಥ ಮಾಡಿಕೊಂಡು ಡೀಪಾಗಿ ಕರೆಂಟ್ ಸಿಚುವೇಷನಲ್ಲಿ ಆ ಥರ ಏನಾದರೂ ನಡೀತಾ ಇದ್ದರೆ ನೀವು ಅದನ್ನು ಲಿಂಕ್ ಮಾಡಿಕೊಂಡು ಓದ್ತಾ ಹೋಗಬೇಕು. ದೆನ್ ನಿಮಗೆ ಅದು ಓದುವಾಗೂ ಬೋರ್ ಆಗಲ್ಲ. ಸೊ ಯು ವಿಲ್ ಬಿ ಏಬಲ್ ಟು ಗ್ರಾಸ್ಪ್ ಇಟ್, ಬಿಕಾಸ್ ಅದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಅರ್ಥ ಮಾಡಿಕೊಂಡು ನಾವು ಯಾವಾಗ ಎಕ್ಸಾಮ್ಗೆ ಹೋಗ್ತೇವೆ ವಿ ವಿಲ್ ಬಿ ಏಬಲ್ ಟು ಎಕ್ಸ್ಪ್ರೆಸ್ ಇನ್ ಅ ವೆರಿ ಗುಡ್ ವೇ. ಯಾವಾಗಲೂ ನಾವು ಮಗಪ್ ಮಾಡಬಾರ್ದು. ದೇ ಸೇ ದಟ್ ಪ್ರಿಲಿಮ್ಸಲ್ಲಿ ಜಾಸ್ತಿ ನಾವು ಮಗಪ್ ಮಾಡಬೇಕು ಅಂತ. ನೋ, ಪ್ರಿಲಿಮ್ಸಲ್ಲಿ ನಾವು ಮಗಪ್ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ದ ಫ್ಯಾಕ್ಟ್ಸ್ ನಾವು ನೆನ್ಪಿಟ್ಕೊಳ್ಬೇಕಷ್ಟೇ. ಸೊ ಐ ಟೋಲ್ಡ್ ಯು ಮೆನಿ ಟೈಮ್ಸ್, ಮಲ್ಟಿಪಲ್ ಟೈಮ್ಸನ್ನು ಓದಿ, ಜಸ್ಟ್ ಸ್ಟಿಕ್ ಟು ಬೇಸಿಕ್ ಬುಕ್ಸ್ ಆ್ಯಂಡ್ ಸ್ಟಡಿ ಯೂಸಿಂಗ್ ಆ್ಯಕ್ಟಿವ್ ರಿಕಾಲಿಂಗ್ ಮೆಥಡ್. ಸೊ ಆ್ಯಕ್ಟಿವ್ ರಿಕಾಲಿಂಗ್ ಮೆಥಡ್ ಅಂದರೆ ಏನು ಅಂದರೆ, ಒಂದು ಸಬ್ಜೆಕ್ಟನ್ನು ನೀವು ಓದಾದಮೇಲೆ 5 minutes ಏನು ಯೋಚನೆ ಮಾಡಬೇಡಿ, ಮುಚ್ಚಿಡಿ ಬುಕ್ಕನ್ನು. ಒಂದು ಸಬ್ಜೆಕ್ಟ್ ಅಲ್ಲ, ಲೆಟ್ಸ್ ಸೇ ಒಂದು ಟಾಪಿಕ್. ಓಕೆ, ಸೊ ಟಾಪಿಕ್ ಓದಾದಮೇಲೆ ಬುಕ್ಕನ್ನು ಮುಚ್ಚಿಡಿ ಆ್ಯಂಡ್ ದೆನ್ ಜಸ್ಟ್ ಟೇಕ್ ಅ ಪೇಪರ್ ಆ್ಯಂಡ್ ಪೆನ್ ಆ್ಯಂಡ್ ರೈಟ್ ಡೌನ್ ವಾಟ್ ಆಲ್ ಯು ಕ್ಯಾನ್ ರಿಮೆಂಬರ್. ಆ ಟಾಪಿಕ್ ಬಗ್ಗೆ ನಿಮ್ಗೆ ಏನೆಲ್ಲ ನೆನಪಿರುತ್ತೆ ಅದನ್ನೆಲ್ಲ ಬರೀರಿ. ದೆನ್ ಯು ವಿಲ್ ಗೆಟ್ ಟು ನೋ ನಿಮಗೆ ಯಾವ್ದು ನೆನಪಿಲ್ಲ ಅಂತ. ಸೊ ಯು ವಿಲ್ ಗೆಟ್ ಟು ನೋ ಈ ಟಾಪಿಕಲ್ಲಿ ಅಂದರೆ ಈ ಪರ್ಟಿಕ್ಯುಲರ್ ಟಾಪಿಕಲ್ಲಿ ಈ ಪಾಯಿಂಟ್ಸ್ ನಾನು ಮರ್ತು ಹೋದೆ. ಸೊ ದೀಸ್ ಆರ್ ದ ಥಿಂಗ್ಸ್ ಐ ಮಿಸ್ಡ್ ಔಟ್. ಅದನ್ನು ನೀವು ಅಗೇನ್ ಯು ಕ್ಯಾನ್ ಗೋ ಆ್ಯಂಡ್ ರೀಡ್ ಇಟ್ ಅಗೇನ್. ಸೊ ದರ್ ಇಸ್ ನಥಿಂಗ್ ದಟ್ ಕೆಲವೊಂದು ಟೈಮ್ ಹೆಂಗಾಗುತ್ತೆ ಅಂದರೆ ಯು ವಿಲ್ ನಾಟ್ ರಿಮೆಂಬರ್ ಎನಿಥಿಂಗ್. ಆ್ಯಕ್ಚುಲಿ ತುಂಬ ಟೈಮ್ ಆ ಥರ ಆಗಿದೆ. ಓಕೆ, ಸೊ ಯು ವಿಲ್ ಬಿ ಲೈಕ್, ಯಾವಾಗ ನಾವು ಏನೋ ಒಂದು ಯೋಚನೆ ಮಾಡ್ತಾ ಓದ್ತಾ ಇರ್ತೀವಿ, ಆರ್ ವಿ ವಿಲ್ ಬಿ ರೀಡಿಂಗ್ ಇಟ್ ಇನ್ ಅ ಪ್ರೆಷರ್ ಅಲ್ಲ. ಸೊ ಓದಿರ್ತೀವಿ, ಬಟ್ ವೆನ್ ವಿ ಆರ್ ರೈಟಿಂಗ್ ಇಟ್ ಆ್ಯಕ್ಟಿವ್ ರೀಕಾಲಿಂಗ್ ಮಾಡಿಕೊಂಡು ಬರೆಯೋಕ್ಕೆ ಹೋದಾಗ ಯು ವೋಂಟ್ ರಿಮೆಂಬರ್ ಎನಿಥಿಂಗ್, ಏನೂ ನೆನಪಾಗಲ್ಲ. ಸೊ ದರ್ ಈಸ್ ಅ ಸಿಚುವೇಶನ್, ಆ ಥರ ಆಗುತ್ತೆ ಸಿಚುವೇಶನ್ಸ್. ಬಟ್ ಯು ಶುಡ್ ನಾಟ್ ಗಿವ್ ಅಪ್. ಮತ್ತೆ ಅದನ್ನು ಓದಿ ದೆನ್ ರೈಟ್ ಇಟ್ ಅಗೇನ್. ಸೊ ಅದನ್ನು ಮಾಡ್ತಾ ಮಾಡ್ತಾ ಯು ವಿಲ್ ಬಿ ಆಲ್ವೇಸ್, ಯು ವಿಲ್ ಫೀಲ್ ಲೈಕ್ ಓಕೆ ಮತ್ತೆ ನಾನು ಬರಿಬೇಕು ಅಂತ ನಿಮಗೆ ಅನಿಸುತ್ತೆ. ಸೊ ದಟ್ ಈಸ್ ಅ ವೆರಿ ಗುಡ್ ಹ್ಯಾಬಿಟ್ ಆಫ್ ಆ್ಯಕ್ಟಿವ್ ರಿಕಾಲಿಂಗ್. ಓಕೆ, ಸೊ ದಿಸ್ ಒನ್ ಸಜೆಷನ್ ಈಸ್ ನಾಟ್ ಓನ್ಲಿ ಫಾರ್ UPSC, ಯಾರೇ ಒಂದು ಏನೇ ಟೈಪ್ ಆಫ್ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಲಾಸ್ಟ್ ಈಸ್ ಸಾಲ್ವ್ PIQs ಆ್ಯಂಡ್ ರೀಡ್ ದೋಸ್ ಟಾಪಿಕ್ ಡೀಪ್ಲಿ. ಓಕೆ, ಸೊ ವಿಚ್ ಐ ಟೋಲ್ಡ್ ಯು ಅರ್ಲಿಯರ್ ಆಲ್ಸೋ. ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸನ್ನು ಚೆನ್ನಾಗಿ ಅದನ್ನು ರೆಫರ್ ಮಾಡಿ ಟಾಪಿಕನ್ನು ಡೀಪಾಗಿ ಓದ್ಕೊಳ್ಳಿ. ಆ್ಯಂಡ್ ವೆನ್ ಎವರ್ ಯು ಆರ್ ರೀಡಿಂಗ್ ಎನಿ ಟಾಪಿಕ್,
ರೀಡ್ ಇಟ್ ಆ್ಯಸ್ ಪರ್ ದ ಮೇನ್ಸ್ ಪರ್ಸ್ಪೆಕ್ಟಿವ್. ಸೊ ಯಾವುದೇ ಟಾಪಿಕನ್ನು ಓದ್ತಾ ಇದ್ರೂ ಮೇನ್ಸ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಓದ್ತಾ ಹೋಗಿ. ಸೊ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಸೊ ದಿಸ್ ಇಸ್ ಇಟ್ ಫಾರ್ ಟುಡೇ. ನಿಮ್ಮಲ್ಲಿ ಯಾರಾದರೂ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾರಾದರೂ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ, ಓನ್ಲಿ ಯು ಪಿ ಎಸ್ ಸಿ ಅಲ್ಲ, ಕೆ ಪಿ ಎಸ್ ಸಿ ಆಗಲಿ, ಯಾವುದೇ ಒಂದು ಗವರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ, ಪ್ಲೀಸ್ ಡೂ ಶೇರ್ ದಿಸ್ ವಿಡಿಯೋ ವಿತ್ ದಮ್ ಆ್ಯಂಡ್ ಇಟ್ ವಿಲ್ ಬಿ ಕ್ವೈಟ್ ಹೆಲ್ಪ್ಫುಲ್ ಫಾರ್ ದೆಮ್. ಓಕೆ, ಎಲ್ಲಿ ಸ್ವಲ್ಪನಾದರೂ ಹೆಲ್ಪ್ಫುಲ್ ಆದರೆ